ಒಂದು ವೇಳೆ ಪ್ರೀಮಿಯಂ ಕಟ್ಟದೆ ಪಾಲಿಸಿ ಲ್ಯಾಪ್ಸ್ ಆಯಿತು. ಈಗ 30ನೇ ತಾರೀಕು ಕಟ್ಟಬೇಕಿತ್ತು, ನೀವು ಒಂದಕ್ಕೆ ಕಟ್ಟೋಣ ಅಂತ ಬಿಟ್ಬಿಡ್ತೀರಿ. 1ನೇ ತಾರೀಕು ಬೆಳಗ್ಗೆ ನೀವು ಕಟ್ಟೋಕ್ಕೂ ಮೊದಲೇ ಆಕ್ಸಿಡೆಂಟ್ ಆಗುತ್ತೆ, ಕವರ್ ಆಗಲ್ರಿ. ಅದೇ ನಾನು ಫಸ್ಟ್ ಟೈಮ್ ಅಡ್ಮಿಟ್ ಆದೆ 3 ಲಕ್ಷ ಖರ್ಚಾಯಿತು, ಸೆಕೆಂಡ್ ಟೈಮ್ ಅಡ್ಮಿಟ್ ಆದೆ ಮತ್ತೆ 3 ಲಕ್ಷ ಖರ್ಚಾಯಿತು, ಈಗ ಒಟ್ಟು ಎಷ್ಟಾಯಿತು 6 ಆಯಿತು. ಥರ್ಡ್ ಟೈಮ್ ಮತ್ತೆ ಅಡ್ಮಿಟ್ ಆದೆ ಮತ್ತೆ 3 ಲಕ್ಷ ಖರ್ಚಾಯಿತು, ಈಗ 9 ಲಕ್ಷ ಆಯಿತು. ಈಗ ಟಾಪಪ್ಪಲ್ಲಿ ನಿಮ್ಮ ಪ್ರಕಾರ 4 ಲಕ್ಷ ಬರುತ್ತೆ ಅಂತಾರ? ಬರಲ್ಲ. ನಿಮಗೆ 65 ವರ್ಷ ಆಗುವ ತನಕ, ಅಂದರೆ ನಿಮ್ಗೆ ಈಗ ಒಂದು ವೇಳೆ 30, 35, 40 ಆಗಿದ್ರೆ ನಿಮಗೆ 65 ಆಗುವ ತನಕ ಅವರು ಕಂಪಲ್ಸರಿ ರಿನ್ಯೂವಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮದೇ ಆರೋಗ್ಯ ವಿಮೆ ತುಂಬಾ ಸುರಕ್ಷಿತವಾಗಿರ್ಬೇಕಾ? ಯಾಕಂತಂದ್ರೆ ಈಗ ಸರಾಸರಿ ಆರೋಗ್ಯ ಸೇವಾ ವೆಚ್ಚಗಳು ಪ್ರತಿ ವರ್ಷ 10% ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಆರೋಗ್ಯ ವಿಮೆಯನ್ನ ವಿಸ್ತರಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಆರೋಗ್ಯ ವಿಮೆಯನ್ನ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಹೇಗೆ ವಿಸ್ತರಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಿ, ತಗೊಂಡ ಮೇಲೆ ಟೈಮ್ಲಿ ಪ್ರೀಮಿಯಂ ಕಟ್ಟೋದು ಎಷ್ಟು ಇಂಪಾರ್ಟೆಂಟು, ಅದು ರಿನ್ಯೂವಲ್ ಆಗೋದು ಹೇಗೆ? ಇನ್ಶೂರೆನ್ಸ್ ಕಂಪ್ನಿ ಇಲ್ಲ ಸರ್ ನಿಮ್ಗೆ ರಿನ್ಯೂವಲ್ ಕೊಡಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಅಥವಾ ನೀವು ಒಂದು ವೇಳೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಸಮ್ ಅಶ್ಯೂರ್ಡ್ ಸಾಕಾಗಲ್ಲ, ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಅದು ಎಲ್ಲವೂ ಹೇಳ್ಕೊಡ್ತೀನಿ. ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ನಂಬರ್ 1, ನಾವೆಲ್ಲ ಮಾಡೋ ತಪ್ಪೇನಂದರೆ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಇರುತ್ತೆ. ಅಂದರೆ ನಾನು ಇಂಥ ದಿನ ನನ್ನ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕು, ಅದನ್ನು ಕಟ್ಟಲ್ಲ. ಒಂದು ವಾರ ಬಿಟ್ಟು ಕಟ್ಟೋಣ, ತಿಂಗಳು ಬಿಟ್ಟು ಕಟ್ಟೋಣ. ನೆನ್ಪಿಟ್ಕೊಳ್ಳಿ, ನೀವು ಒಂದು ವೇಳೆ ಪ್ರೀಮಿಯಂ ಕಟ್ಟದೆ ಪಾಲಿಸಿ ಲ್ಯಾಪ್ಸ್ ಆಯಿತು, ಈಗ 30ನೇ ತಾರೀಕು ಕಟ್ಟಬೇಕಿತ್ತು, ನೀವು ಒಂದಕ್ಕೆ ಕಟ್ಟೋಣ ಅಂತ ಬಿಟ್ಬಿಡ್ತೀರಿ. 1ನೇ ತಾರೀಕು ಬೆಳಗ್ಗೆ ನೀವು ಕಟ್ಟೋಕ್ಕೂ ಮೊದಲೇ ಆಕ್ಸಿಡೆಂಟ್ ಆಗುತ್ತೆ, ಕವರ್ ಆಗಲ್ರಿ. ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕವರ್ ಆಗಲ್ಲ. ಇನ್ಶೂರೆನ್ಸ್ ಕಂಪ್ನಿಯವರು ಎಲ್ಲಿ ಸಾಧ್ಯ ಅಲ್ಲಿ ಕಾರ್ನರ್ ಕಟ್ ಮಾಡೋಕೆ ಅವರು ಪ್ರಯತ್ನ ಪಡ್ತಿರ್ತಾರೆ, ದುಡ್ಡು ಉಳಿಸೋ ಪ್ರಯತ್ನ ಪಡ್ತಿರ್ತಾರೆ. ನೀವು ಈ ಥರ ತಪ್ಪು ಮಾಡ್ಕೊಂಡು ಅವ್ರ ಹತ್ರ ಹೋದರೆ ಅವ್ರು ನಿಮ್ಗೆ ಕೊಡ್ತಾರೇನ್ರಿ ಕ್ಲೈಮು? ಆಗ ಕೊಡಲ್ಲ. ಸೊ ದಯವಿಟ್ಟು ಆ ಥರ ಕ್ಲೈಮ್ ಮಾಡಬೇಡಿ, ಮಿಸ್ಟೇಕ್ ಮಾಡಬೇಡಿ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವೀಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಿ, ಪ್ರೀಮಿಯಂ ಕಟ್ತಿದ್ದೀರಿ. ಇವತ್ತಿಗೆ ನಾನು ಹೇಳಿದ್ನಲ್ಲ, 1ನೇ ತಾರೀಕು ಪ್ರೀಮಿಯಂ ನಿಮಗೆ ರಿನ್ಯೂವಲ್ ಡೇಟ್ ಇತ್ತು, ನೀವು 2ನೇ ತಾರೀಕು ಹೋಗಿ ಕಟ್ತೀರಿ. 2ನೇ ತಾರೀಕು ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ನಿಮಗೆ ಏನು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇತ್ತಲ್ಲ ಮತ್ತೆ ರಿಫ್ರೆಶ್ ಆಗುತ್ತೆ. ಅಂದರೆ ಇನ್ನು 2 ವರ್ಷ ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಕವರ್ ಆಗಲ್ಲ. ಹಾಗಾಗಿ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಆನ್ ಟೈಮ್ ಕಟ್ಟೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅದು ಭಾಳ ಮುಖ್ಯ ಆಗುತ್ತೆ. IRD ಅವರು, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದಾರಲ್ಲ, ಅವ್ರು ಏನು ಮ್ಯಾಂಡೇಟ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಅಂದರೆ, ನಿಮಗೆ 65 ವರ್ಷ ಆಗುವ ತನಕ, ಅಂದರೆ ನಿಮ್ಗೆ ಈಗ ಒಂದು ವೇಳೆ 30, 35, 40 ಆಗಿದ್ರೆ ನಿಮಗೆ 65 ಆಗುವ ತನಕ ಅವರು ಕಂಪಲ್ಸರಿ ರಿನ್ಯೂವಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ ಕಾರಣ? ನೀವು ಕರೆಕ್ಟಾಗಿ ಪ್ರತಿ ವರ್ಷ ಪ್ರೀಮಿಯಂ ಕಟ್ತಿದ್ದೀರಿ ಅಂದರೆ, ಇಲ್ಲ ಸರ್ ನಮ್ಗೆ ಈ ಸರಿ ರಿನ್ಯೂವಲ್ ಕೊಡೋಕ್ಕಾಗಲ್ಲ, ನೀವು ಜಾಸ್ತಿ ಕ್ಲೈಮ್ ಮಾಡಿದ್ದೀರಿ ಅಂತ ಹೇಳುವ ಹಾಗೇ ಇಲ್ಲ. ಅವ್ರು ಕ್ಲೈಮ್ ಕೊಡಲೇಬೇಕು. ಸೊ ಹಾಗಾಗಿ 65 ತನಕ ತಲೆ ಬಿಸಿ ಇಲ್ಲ. ಅದಾದಮೇಲೆ ಕೆಲವು ಕಂಪ್ನಿಯವ್ರು ಕೊಡ್ತಾರೆ, ಕೆಲವು ಕಂಪ್ನಿಯವ್ರು ಕೊಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನೊಂದು ಬೆನಿಫಿಟ್ ಇದೆ ನಿಮಗೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನೀವು ಒಂದು ವೇಳೆ ಪಾಲಿಸಿ ಪ್ರೀಮಿಯಮ್ನ ಆನ್ ಟೈಮಲ್ಲಿ ಕಟ್ಟಿಲ್ಲ ಅಂದರೆ ಪಾಲಿಸಿ ಲ್ಯಾಪ್ಸ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನಿಮಗೆ ನಾಳೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಕವರೇಜ್ ಸಿಗಲ್ಲ. ಜೊತೆಗೆ ನೀವು ಒಂದು ವೇಳೆ 1 ದಿನ ಡಿಲೇ ಮಾಡಿ 2 ದಿನ ಡಿಲೇ ಮಾಡಿ ಕಟ್ಟಿದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಸು ಕೂಡ ಕವರೇಜು ಇನ್ನು 2 ವರ್ಷ ಸಿಗಲ್ಲ, ಅಥವಾ ಅದೇನು ಪಾಲಿಸಿ ಟರ್ಮ್ಸ್ ಇದೆ ಆ ಥರ 3 ವರ್ಷನೂ ಸಿಗದೇ ಇರ್ಬೋದು. ಜೊತೆಗೆ ಇನ್ನೊಂದು ನಷ್ಟ ಆಗುತ್ತೆ ನಿಮಗೆ. ನೀವು ಆನ್ ಟೈಮ್ ಪ್ರೀಮಿಯಂ ಕಟ್ತಾ ಇದ್ದೀರಪ್ಪ, ನಾನೀಗ ಪ್ರತಿ ವರ್ಷ ಏಪ್ರಿಲ್ 30ಕ್ಕೆ ನಾನು ಕಟ್ಟಬೇಕು, ಏಪ್ರಿಲ್ 30ಕ್ಕೆ ನಾನು ಪ್ರೀಮಿಯಂ ಕಟ್ತಿದ್ದೀನಿ ಅಂದರೆ ಏನಾಗುತ್ತೆ, ನಿಮಗೆ ನೋ ಕ್ಲೈಮ್ ಬೋನಸ್ ಅಂತ ಕೊಡ್ತಾರೆ. ನೋ ಕ್ಲೈಮ್ ಬೋನಸ್ ಅಂದರೆ ನೀವು ಕ್ಲೈಮ್ ಏನೂ ಮಾಡಿಲ್ಲ, ಜೊತೆಗೆ ಆನ್ ಟೈಮ್ ಪ್ರೀಮಿಯಂ ಕಟ್ತೀರಿ ಅಂದರೆ 20%, 15%, 30% ತನಕ ನೋ ಕ್ಲೈಮ್ ಬೋನಸ್ ಅಂತ ಕೊಡ್ತಾರೆ. ಆವಾಗ ನಿಮ್ಗೆ ಲಾಭ ಆಗುತ್ತೆ. ಈಗ ಇನ್ಶೂರೆನ್ಸ್ ಕಂಪ್ನಿಯವರಿಗೂ ಕೂಡ, ಈಗ ಕಾರ್ ಇನ್ಶೂರೆನ್ಸ್ ತೊಗೋತೀವಿ, ನಾನು ಒಳ್ಳೆ ಡ್ರೈವರು, ನಾನು ಲಾಸ್ಟ್ 1 ವರ್ಷದಲ್ಲಿ ಕ್ಲೈಮೇ ಮಾಡಿಲ್ಲ ಅಂದರೆ ನಂಗೆ 20% NCB ಅಂತ ಕೊಡ್ತಾರೆ, ನೋ ಕ್ಲೈಮ್ ಬೋನಸ್ ಅಂತ. ಹಾಗೆಯೇ ಇನ್ಶೂರೆನ್ಸಲ್ಲೂ ಕೂಡ ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಕಣ್ರಿ, ನೀವು ಜಿಮ್ಮಿಗೆ ಹೋಗ್ತೀರಿ, ಎಕ್ಸಸೈಸ್ ಮಾಡ್ತೀರಿ, ಯೋಗ ಮಾಡ್ತೀರಿ, ಚೆನ್ನಾಗಿದ್ದೀರಿ, ಒಳ್ಳೆ ಫುಡ್ ತಿಂತೀರಿ, ನೀವು ಕಾಯಿಲೆ ಬೀಳ್ತಿಲ್ಲ ಅಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಖುಷಿಯಾಗಿ ನಿಮ್ಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಹಾಗಾಗಿ ಆನ್ ಟೈಮ್ ಪ್ರೀಮಿಯಂ ಕಟ್ಟೋದ್ರಿಂದ ಇನ್ನೊಂದು ಲಾಭ ಇದಿದೆ. ಹಾಗಾಗಿ ಸ್ನೇಹಿತರೆ, ಆರೋಗ್ಯದ ಸಮಸ್ಯೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ.
ಆದ್ರೆ ಆಸ್ಪತ್ರೆಗೆ ಖರ್ಚು ಮಾಡುವಂತ ಹಣದಿಂದ ನೀವು ಬಡವರಾಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಸರಿಯಾದ ಮಾಹಿತಿ ನಿಮ್ಗೆ ಇರಲೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಕೋರ್ಸ್ ಸರಿಯಾದ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೇಗ್ ಆಯ್ಕೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು 1.5 ಗಂಟೆಗಳ ಕೋರ್ಸ್ ಇದೆ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ಮಾಹಿತಿ ನಿಮ್ಗೆ ಇರಲೇಬೇಕು. ನೀವು ಒಂದು ವೇಳೆ ಈಗ ಕಾಯಿಲೆ ಬಂತು, 10 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಇದೆ, 10 ಲಕ್ಷ ಯೂಸ್ ಮಾಡಿಬಿಟ್ರಿ, ಈಗ 6 ತಿಂಗಳಾಗಿದೆ ಅಷ್ಟೇ, ಇನ್ನೂ 6 ತಿಂಗಳು ನಿಮಗೆ ಕ್ಲೈಮ್ ಮಾಡೋದಕ್ಕೆ ಏನು ಕವರೇಜ್ ಇಲ್ಲ. ಅದಕ್ಕೆ ರೀಸೆಟ್ ಸಮ್ ಅಶ್ಯೂರ್ಡ್ ಅಂತ ಒಂದು ಆಪ್ಷನ್ ಇದೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನೀಗ 6 ತಿಂಗಳಲ್ಲಿ ಯೂಸ್ ಮಾಡಿಬಿಟ್ಟೆ 10 ಲಕ್ಷ ರೂಪಾಯಿ, ಈಗ ನಂಗೆ ಏನೋ ನೆಕ್ಸ್ಟ್ ಆಪ್ರೇಷನ್ ಆಗಬೇಕು ಅಥವಾ ನಂಗೆ ಟ್ರೀಟ್ಮೆಂಟ್ ಬೇಕು ಅಂದ್ರೆ ದುಡ್ಡಿಲ್ಲ, ನಾ ಮತ್ತೆ ಪ್ರೀಮಿಯಂ ಕಟ್ಟಿಬಿಟ್ರೆ ಅದೇನು ಪ್ರೀಮಿಯಂ ಇದೆ ರೀಸೆಟ್ ಆಗುತ್ತೆ. ಅದಕ್ಕೆ ಕೆಲವು ಕಂಪ್ನಿಗಳಲ್ಲಿ ಬೈ ಡಿಫಾಲ್ಟ್ ಬರುತ್ತೆ ಅದು, ಕೆಲವು ಕಂಪ್ನಿಗಳಲ್ಲಿ ಅದಕ್ಕೆ ಎಕ್ಸ್ಟ್ರಾ ರೈಡರ್ ತೊಗೋಬೇಕಾಗತ್ತೆ. ಅದನ್ನು ನೀವು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ತೊಗೊಳ್ಳಿ. ಈಗ ಒಂದು ವೇಳೆ ನೀವೀಗ ಇನ್ಶೂರೆನ್ಸ್ ತೊಗೊಂಡ್ಬಿಟ್ಟಿದ್ದೀರಿ, 5 ಲಕ್ಷ ರೂಪಾಯಿ ಕವರೇಜ್ ಇದೆ, ನನಗೆ ಸಾಕಾಗಲ್ಲಪ್ಪ, ಏನು ಮಾಡಬೇಕು? ನೀವು ಟಾಪಪ್ ಪ್ಲಾನ್ ತಗೋಬೇಕು. ಈ ಟಾಪಪ್ಪಲ್ಲಿ 2 ಥರ ಇದೆ. ಟಾಪಪ್ ಅಂತಾರೆ, ಸೂಪರ್ ಟಾಪಪ್ ಅಂತಾರೆ. ಟಾಪಪ್ ಹೆಂಗೆ ವರ್ಕ್ ಆಗುತ್ತೆ? ಈಗ ನನಗೆ 5 ಲಕ್ಷ ರೂಪಾಯಿ ಕವರೇಜ್ ಇದೆ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದೆ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನಗೆ ಒಂದು ವೇಳೆ ಟ್ರೀಟ್ಮೆಂಟಿಗೆ 10 ಲಕ್ಷ ಬೇಕಾಯಿತು, 5 ಲಕ್ಷ ಇದ್ದಿದ್ದು ಖಾಲಿ ಆಗೋಯ್ತು, ಇನ್ನು 5 ಲಕ್ಷ ಕ್ಯಾಶ್ ಕಟ್ಟಬೇಕು. ಅದ್ರ ಬದಲು ನೀವೇನು ಮಾಡಿ, 5 ಲಕ್ಷ ಹೇಗಿದ್ರೂ ಬೇಸಿಕ್ ಪ್ಲಾನ್ ತೊಗೊಂಡಿರ್ತೀರಿ, ಇನ್ನು 25 ಲಕ್ಷ ಟಾಪಪ್ ತೊಗೊಳ್ಳಿ. ಟಾಪಪ್ ಹೆಂಗೆ ವರ್ಕ್ ಆಗುತ್ತೆ? 5 ಲಕ್ಷ ಬೇಸಿಕ್ ಕವರೇಜ್ ಹೆಂಗಿದ್ರೂ ಇಲ್ಲ ಆಯಿತು, ಈ 5 ಲಕ್ಷಕ್ಕಿಂತ ಜಾಸ್ತಿ ಏನು ಬಿಲ್ ಆಗುತ್ತಲ್ಲ ಅದು ನಿಮ್ಮ ಟಾಪಪ್ಪಿಂದ ಬರುತ್ತೆ. ಆದರೆ ಟಾಪಪ್ಪಿಗೂ ಸೂಪರ್ ಟಾಪಪ್ಪಿಗೂ ಏನು ಡಿಫ್ರೆನ್ಸ್ ಅಂದರೆ, ನಿಮಗೆ ಟಾಪಪ್ ಹೆಂಗೆ ವರ್ಕ್ ಆಗುತ್ತೆ? 5 ಲಕ್ಷಕ್ಕಿಂತ ಜಾಸ್ತಿ ಒಂದು ಸಿಂಗಲ್ ಬಿಲ್ಲಲ್ಲಿ ಆದರೆ, ಒಂದೇ ಸಿಂಗಲ್ ಬಿಲ್ಲಲ್ಲಿ ಒಂದು ಸರಿ ನಾನು 1 ತಿಂಗಳು ಹಾಸ್ಪಿಟಲ್ ಇರ್ತೀನಿ, ಆವಾಗ ನನಗೆ ಒಂದು 15 ಲಕ್ಷ ರೂಪಾಯಿ ಬಿಲ್ ಆಯಿತು, 5 ಲಕ್ಷ ಬೇಸಿಕ್ಕು, 10 ಲಕ್ಷ ಟಾಪಪ್ಪಿಂದ ಬರುತ್ತೆ. ಅದೇ ನಾನು ಫಸ್ಟ್ ಟೈಮ್ ಅಡ್ಮಿಟ್ ಆದೆ 3 ಲಕ್ಷ ಖರ್ಚಾಯಿತು, ಸೆಕೆಂಡ್ ಟೈಮ್ ಅಡ್ಮಿಟ್ ಆದೆ ಮತ್ತೆ 3 ಲಕ್ಷ ಖರ್ಚಾಯಿತು, ಈಗ ಒಟ್ಟು ಎಷ್ಟಾಯಿತು? 6 ಆಯಿತು. ಥರ್ಡ್ ಟೈಮ್ ಮತ್ತೆ ಅಡ್ಮಿಟ್ ಆದೆ ಮತ್ತೆ 3 ಲಕ್ಷ ಖರ್ಚಾಯಿತು, ಈಗ 9 ಲಕ್ಷ ಆಯಿತು. ಈಗ ಟಾಪಪ್ಪಲ್ಲಿ ನಿಮ್ಮ ಪ್ರಕಾರ 4 ಲಕ್ಷ ಬರುತ್ತೆ ಅಂತನ? ಬರಲ್ಲ. ಏನು ಹೇಳುತ್ತೆ? ಪ್ರತಿ ಸಾರಿ ಅಡ್ಮಿಟ್ ಆದಾಗ ನಿಮ್ಮ ಥ್ರೆಶೋಲ್ಡ್ ದಾಟಿದ್ರೆ, 5 ಲಕ್ಷ ದಾಟಿದ್ರೆ ಅದು ಬರುತ್ತೆ ಅಂತ. ಸೊ ಹಾಗಾಗಿ ನೀವೇನು ಮಾಡಿ, ಸೂಪರ್ ಟಾಪಪ್ ತಗೊಳ್ಳಿ, ಬರೀ ಟಾಪಪ್ ಪ್ಲಾನ್ ತಗೋಬೇಡಿ. ಇನ್ಶೂರೆನ್ಸ್ ಏಜೆಂಟ್ಸು ನಿಮಗೆ ಕಡಿಮೆ ಪ್ರೀಮಿಯಂ ತೋರಿಸಿ ಟಾಪಪ್ಪು ಇದೆ ಅಂತ ಮೋಸ ಮಾಡ್ತಾರೆ. ಸೂಪರ್ ಟಾಪಪ್ ತಗೊಳ್ಳಿ. ಸೂಪರ್ ಟಾಪಪ್ ಹೆಂಗೆ ವರ್ಕ್ ಆಗುತ್ತೆ? ನಾನು 5 ಲಕ್ಷ ರೂಪಾಯಿ ಬೇಸಿಕ್ ಕವರೇಜ್ ತೊಗೊಂಡಿದ್ದೀನಿ, ನನ್ನ ಹಾಸ್ಪಿಟಲ್ ಬಿಲ್ಲು 20 ಲಕ್ಷ ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ, ನನಗೆ ಇನ್ನು ಉಳಿದಿರೋ 15 ಲಕ್ಷ ರೂಪಾಯಿ ಸೂಪರ್ ಟಾಪಪ್ಪಿಂದ ಬರುತ್ತೆ. ಒಂದು ವೇಳೆ ನಾನು 5 ಲಕ್ಷ ರೂಪಾಯಿ ಕವರೇಜ್ ತೊಗೊಂಡಿದ್ದೀನಿ, 3 ಲಕ್ಷ 4 ಸರಿ ನಾನು ಅಡ್ಮಿಟ್ ಆಗ್ತೀನಿ, 3 ಲಕ್ಷ 4 ಸರಿ ಬಿಲ್ ಆಗುತ್ತೆ, ಒಟ್ಟು 12 ಲಕ್ಷ. ಈಗ 5 ಲಕ್ಷ ಫಸ್ಟ್ ಆಗ್ತಾ ಇರೋ ತನಕ ನನ್ನ ಬೇಸಿಕ್ ಪ್ಲಾನ್ ಕವರೇಜ್ ಆಗುತ್ತೆ. 5 ಲಕ್ಷಕ್ಕಿಂತ ಜಾಸ್ತಿ ಏನಿನ್ನ 7 ಲಕ್ಷ ಆಗಿದೆಯಲ್ಲ, ಆ 12 ಲಕ್ಷದಲ್ಲಿ ಆ 7 ಲಕ್ಷನ ಸೂಪರ್ ಟಾಪಪ್ ಪಾಲಿಸಿ ಕೊಡುತ್ತೆ. ಹಾಗಾಗಿ ದಯವಿಟ್ಟು ಒಂದು ವೇಳೆ ನೀವು ನಿಮ್ಮ ಕ್ಲೈಮ್ನ ಜಾಸ್ತಿ ತಗೋಬೇಕು ಅಂದರೆ ನಿಮಗೆ ಕವರೇಜ್ ಜಾಸ್ತಿ ಬೇಕು ಅಂತ ಸೂಪರ್ ಟಾಪಪ್ ತೊಗೊಳ್ಳಿ. ನಾನು ಎಲ್ರಿಗೂ ಹೇಳೋದಿಷ್ಟೇ, ನೀವು ಎಷ್ಟೇ ಆದಾಯ ಇರಲಿ, 5 ಲಕ್ಷ ಬೇಸಿಕ್ಕು, 25 ಲಕ್ಷ ಸೂಪರ್ ಟಾಪಪ್ ತೊಗೊಳ್ಳಿ. ಒಂದು ವೇಳೆ ಆದಾಯ ಚೆನ್ನಾಗಿದ್ದು ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದರೆ 10 ಲಕ್ಷ ಬೇಸಿಕ್ಕು, 50 ಲಕ್ಷ ಸೂಪರ್ ಟಾಪಪ್ ತೊಗೊಳ್ಳಿ. ಇನ್ನೂ ಬೇಕು ಅಂದರೆ 20 ಲಕ್ಷ ಬೇಸಿಕ್ಕು ಅಥವಾ 10 ಲಕ್ಷ ಬೇಸಿಕ್ಕು, 1 ಕೋಟಿ ಸೂಪರ್ ಟಾಪಪ್ ತೊಗೊಳ್ಳಿ. ಇದೆಲ್ಲ ಭಾಳ ಕಾಸ್ಟ್ಲಿ ಆಗಲ್ಲ, ಯಾಕಂದರೆ ಸೂಪರ್ ಟಾಪಪ್ಗೆ ಪ್ರೀಮಿಯಂ ಕಡಿಮೆ ಇರುತ್ತೆ. ಆ ಥರ ಪ್ಲಾನ್ ಮಾಡಿದರೆ ನಿಮಗೂ ಒಳ್ಳೇದಾಗುತ್ತೆ, ನಿಮ್ಗೆ ಯಾವುದೇ ಥರದ ಟೆನ್ಷನ್ಸ್ ಇರಲ್ಲ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಆರೋಗ್ಯದ ಸಮಸ್ಯೆ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಆದ್ರೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ನಾವು ತಿಳ್ಕೊಂಡು ಮೊದಲೇ ಪ್ರಿಪೇರ್ ಆಗಿದ್ರೆ ಹಣಕಾಸಿನ ತೊಂದರೆಯಿಂದ ನಾವು ದೂರ ಉಳಿಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮನಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಬೈ ಬಾಯ್.